ಈಗೇನೋ ಸಿದ್ದರಾಮಯ್ಯನವರು ಮೂರು ರಿಪೋರ್ಟನ್ನು ರೆಡಿ ಮಾಡಿದಾರಂತೆ. ಮೂರು ರಿಪೋರ್ಟ್. RCB ಗೆದ್ದ ಮುಂಜಾನೆಯಿಂದ ಏನೆಲ್ಲ ಆಯಿತು, ನಿನ್ನೆ ತನಕ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು, 3 ವರದಿಯನ್ನು ಸಿದ್ಧಪಡಿಸಿದಾರಂತೆ. 3 ಬೇರೆ ಬೇರೆ ಜಾಗದಲ್ಲಿ ನಡೆದಂತಹ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ. ಸೊ ಈಗ ಮೊದಲನೇದು ನೋಡ್ಬೋಣ. CM ರಿಪೋರ್ಟ್ 1 ಏನಿರಬಹುದು ಅಂತ. ಇದೇ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಏನಿರಬಹುದು. ವಿಧಾನಸೌಧ ಕಾರ್ಯಕ್ರಮದ ಅನಿವಾರ್ಯತೆ, ಇದನ್ನು ಪ್ರಶ್ನೆ ಮಾಡ್ತಾರೆ, ಏನು ಅನಿವಾರ್ಯತೆ ಇತ್ತು ಅಂತ. ಅದಕ್ಕೆ ವಿವರಣೆ ಕೊಡೋ ಸಾಧ್ಯತೆ ಇದೆ. ಸರ್ಕಾರ ಯಾತಕ್ಕೋಸ್ಕರ ಸನ್ಮಾನ ಕಾರ್ಯಕ್ರಮಕ್ಕೆ ಒಪ್ಪಿದ್ದು ಅಂತ ಮಾಹಿತಿ ಕೊಡೋ ಸಾಧ್ಯತೆ ಇದೆ. ಆ ಕಾರ್ಯಕ್ರಮಕ್ಕೆ ಸಿದ್ಧತೆ ಹೇಗಾಯಿತು, ಹೇಗಿತ್ತು ಅನ್ನೋದ್ರ ಬಗ್ಗೆ ವರದಿ. ವಿಧಾನಸೌಧ ಕಾರ್ಯಕ್ರಮ ತೀರ್ಮಾನ ಸರ್ಕಾರದ್ದೇ, ಎಲ್ಲರೂ ಭಾಗವಹಿಸಿದ್ವಿ. ಅಂತಿಮವಾಗಿ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಏನೂ ಆಗಲಿಲ್ಲ ಅಂತ ರಿಪೋರ್ಟನ್ನು ಕೊಟ್ಬಿಡೋದು. ಅಲ್ಲಿಗೆ ಮುಗೀತು. ಸಿದ್ದರಾಮಯ್ಯನವ್ರ ಮನೆ ಮೈಸೂರಲ್ಲಿ ಹೇಳಿದ್ರಲ್ಲ, ಕ್ಲೀನ್ ಚಿಟ್ ಕೊಟ್ರಲ್ಲ, ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಲಿಲ್ಲ, ನನಗೆ ಆಹ್ವಾನ ಇರಲಿಲ್ಲ, ಹಾಗಾಗಿ ಅಲ್ಲಿ ನಡೆದಿದ್ದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹಂಗೆ ಹೇಳ್ಕೊತಾರೆ. ಓಕೆ, CM ರಿಪೋರ್ಟ್ ನಂಬರ್ 2 ನೋಡೋಣ ಏನಿದೆ ಅಂತ, ಏನಿರಬಹುದು ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಸೆಲೆಬ್ರೇಷನ್ ಬಗ್ಗೆ ವಿವರಣೆಯನ್ನು ಕೊಡೋ ಸಾಧ್ಯತೆ ಇದೇ. ನಮ್ಗೆ ಅರ್ಥ ಆಗ್ತಿಲ್ಲ, ವಿವರಣೆ ಏನು ಕೊಡೋದು ಬಾಕಿ ಉಳಿದಿದೆ. ಎಲ್ಲ ನೋಡ್ಬಿಟ್ಟಿದ್ದಾರೆ, ಎಲ್ಲ ಕ್ರಿಸ್ಟಲ್ ಅಂಡ್ ಕ್ಲಿಯರ್ ಆಗಿದೆ. ಆದರೂ ಇವ್ರದ್ದೊಂದು ವರ್ಷನ್ನು, ಇವ್ರದ್ದೊಂದು ನರೇಟಿವನ್ನು ಕೊಡ್ತಾರಂತೆ. ಸರ್ಕಾರದ ಅನುಮತಿಯನ್ನು ಪಡ್ಕೊಂಡೇ ಇರಲಿಲ್ಲ, ಅಂದರೆ ಸರ್ಕಾರ ಅನುಮತಿಯನ್ನು ಈ ಕಾರ್ಯಕ್ರಮ ಆಯೋಜನೆ ಕೊಟ್ಟೇ ಇರಲಿಲ್ಲ, ಆದರೂ ಜನ ಸೇರಿದ್ರು ಅಂತ. ಹಾಗಾದರೆ ಅವರು ಕೇಳ್ತಾರಲ್ವಾ, ಗೋವಿಂದರಾಜ್ ಅವ್ರನ್ನ ಯಾಕೆ ಕಳಿಸಿದ್ರಿ ಮನೆಗೆ ಅಂತ. DCM ಅವರಿಗೆ ಆಹ್ವಾನ ಇತ್ತು ಅನ್ಸುತ್ತೆ, ನನಗಿರಲಿಲ್ಲ, ನಾನು ಹೋಗಿಲ್ಲ ಅಂತ ಹೇಳ್ತಾರಂತೆ. ಅದರ ಅರ್ಥ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದು, ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. DCM ಕೂಡ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಅಲ್ವಾ, ಹಂಗಾರೆ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ. ಎಕ್ಸಾಕ್ಟ್ಲಿ, ಅವ್ರನ್ನೂ ಮನೆಗೆ ಕಳಿಸ್ಲಿ. ಪಾಸ್ ಗೊಂದಲ, ಕಾರ್ಯಕ್ರಮ ಗೊಂದಲಕ್ಕೆ RCB ಮತ್ತು KSCA ಹೊಣೆ. ಒಟ್ಟಿನಲ್ಲಿ ನಾವು ಉಳ್ಕೊಳ್ಳೋದಕ್ಕೆ ಯಾರ ತಲೆ ಮೇಲೆ ಬೇಕಾದರೂ ಕಾಲಿಟ್ಟು ಮುಂದಕ್ಕೆ ಹೋಗ್ತೀವಿ ಅಂತ. ಈ ರಿಪೋರ್ಟ್ನ ಸಾರಾಂಶ ಇಷ್ಟೇ. ಭದ್ರತೆಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ ಅಂತ ವಿವರಣೆ ಕೊಡೋ ಸಾಧ್ಯತೆ ಇದೆ. ಹಾಗೆ ಆ DCP ಲೆಟರ್ನು ಸೇರಿಸ್ತಾರ ನೋಡ್ಬೇಕು ನಾವು. ಇನ್ನು ಕಾಲ್ ತುಳಿತದ ಪ್ರಕರಣ ಮಾಹಿತಿಯೇ ನನಗೆ ತಲುಪಿದ್ದು ಲೇಟು. ಹಂಗಾದ್ರೆ ನೀವು ಹೆಂಗೆ CM, ನೀವೇ ನಿಮ್ಮದೇ ವೈಫಲ್ಯ. ನಿಮ್ಗೆ ಅವ್ರು ಯಾರೂ ಕೂಡ ಮಾಹಿತಿನೇ ಕೊಟ್ಟಿಲ್ಲ ಅಂದರೆ ನೀವು ಅವ್ರನ್ನ ಹೆಂಗೆ ಇಟ್ಕೊಂಡಿದ್ದೀರಾ ಅಧಿಕಾರಿಗಳನ್ನ? CS ಏನು ಮಾಡ್ತಾ ಇದ್ರು, DG IGP ಏನು ಮಾಡ್ತಾ ಇದ್ರು, ಕಮಿಷನರ್ ಏನು ಮಾಡ್ತಾ ಇದ್ರು? ಪೊಲೀಸರ ಅನುಮತಿ ನಿರಾಕರಿಸಿದ್ರು, ಭದ್ರತಾ ಲೋಪ ಆಗಿದೆ. ಆ್ಯಕ್ಚುಯಲ್ ವಿಚಾರ ಇಷ್ಟೇ. ಪೊಲೀಸರು ಅನುಮತಿ ನಿರಾಕರಿಸಿದ್ರು ಮೊದಲು, ಆಮೇಲೆ ನೀವು ಅವ್ರ ಮೇಲೆ ಗೂಬೆ ಕೂರಿಸಿದ್ರಿ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ. ಪೊಲೀಸರು ಮಾತ್ರನಾ, IPS ಮಾತ್ರನಾ, IAS ಇಲ್ಲ, ಅಥವಾ ಸರ್ಕಾರದ ಮಂತ್ರಿಗಳಿಲ್ವಾ? ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅವ್ರನ್ನ ಬಿಡುಗಡೆ ಮಾಡಿದ್ದೀವಿ. ಆಯಿತು. IAS ಅಧಿಕಾರಿಗಳ ಕ್ರಮದ ಬಗ್ಗೆನೂ ಕೂಡ ಆಲೋಚನೆ ಮಾಡಿದ್ದೀವಿ ಅಂತ 3 ರಿಪೋರ್ಟನ್ನು ಕೊಡ್ತಾ ಇದ್ದಾರಂತೆ. ಕೊಟ್ಕೊಳ್ಳಿ. ನಾನು ಹೇಳೋದು, ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸತ್ಯಾಂಶವನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ಅವರು ರಿಪೋರ್ಟನ್ನು ಯಾರಿಂದ ಕೇಳಬೇಕು? ತನಿಖಾ ಸಂಸ್ಥೆಗಳು ಕೊಡೋ ವರದಿಯನ್ನು ಪಡ್ಕೋಬೇಕು. ಅವರು 3 ರೀತಿ ತನಿಖೆ ಆಗ್ತಾ ಇದೆ. ಇದರಲ್ಲಿ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಕೊಳ್ಳುವಂತಹ ರಿಪೋರ್ಟ್ ರೆಡಿ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, CM ಆಗಲಿ DCM ಆಗಲಿ ಇನ್ನೇನು ವರದಿ ಕೊಡೋದಕ್ಕೆ ಸಾಧ್ಯ? ಮೀಡಿಯಾ ಮುಂದೆ ಅವ್ರು ಏನು ಮಾತನಾಡಿದರೆ ಅಷ್ಟನ್ನೇ ವರದಿ ಕೊಟ್ಕೋತಾರೆ. ನಮ್ಮದು ತಪ್ಪು ಅಂತ ಏನಾದರೂ ವರದಿ ಕೊಡ್ತಾರಾ? ಇಲ್ಲ. ಸತ್ಯಾಂಶ ಗೊತ್ತಾಗಬೇಕು ಅಂದರೆ ಹೈಕಮಾಂಡ್ ತನಿಖಾ ವರದಿಯನ್ನು ಪಡ್ಕೋಬೇಕು. CID ಇಂದನೋ ಅಥವಾ ಮ್ಯಾಜಿಸ್ಟ್ರೇಟಿಂದನೋ ಅಥವಾ ನ್ಯಾಯಾಂಗ ತನಿಖೆಯಿಂದನೋ. ಅದನ್ನು ಬಿಟ್ಬಿಟ್ಟು ಈ ವರದಿ ಕೊಡೋಂಥ ಅವಶ್ಯಕತೆ ಏನು, ಯಾಕೆ ಬೇಕಿತ್ತಿದೆಲ್ಲ ಅಂತ. ಅರವಿಂದ್, ಹೈಕಮಾಂಡ್ನಿಂದ ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ಈಗಾಗಲೇ ಇಬ್ಬರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಒಂದೇ ವಿಮಾನದಲ್ಲಿ 11 ಗಂಟೆಗೆ ರಾಹುಲ್ ಗಾಂಧಿ ಭೇಟಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ಒಟ್ಟಿಗೆ ವರದಿ ಕೊಡ್ತಾರೋ ಅಥವಾ ಪ್ರತ್ಯೇಕವಾಗಿ ವರದಿ ಕೊಡ್ತಾರೋ ನೋಡಬೇಕು. ನೆನ್ನೆನೂ ಕೂಡ ಸುದೀರ್ಘ ಸಮಯದವರೆಗೂ ಕೂಡ ಮುಖ್ಯಮಂತ್ರಿಗಳು ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿದ್ರು. ಈ 2-3 ದಿನಗಳಿಂದ ಯಾವ ರೀತಿ ಅವರು ಸಮರ್ಥನ ಮಾಡ್ಕೊಳ್ತಾ ಇದ್ದಾರೋ ಅದೇ ಸಮರ್ಥನೆಯನ್ನು ಹೈಕಮಾಂಡ್ಗೆ ಕೊಡುವಂಥ ವರದಿಯಲ್ಲೂ ಕೂಡ ಇರುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ವಿಧಾನಸೌಧದ ಕಾರ್ಯಕ್ರಮ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗಿರುವಂತಹ ದುರಂತ, ಜೊತೆಗೆ ಅದಾದ ನಂತರ ರಾಜ್ಯ ಸರ್ಕಾರ ಇದುವರೆಗೆ ಕೈಗೊಂಡಿರುವಂತಹ ಎಲ್ಲ ಕ್ರಮಗಳು, ಈ ತರ 3 ಹಂತದಲ್ಲಿ ಡಿವೈಡ್ ಮಾಡಿ ವರದಿಯನ್ನ ಹೈಕಮಾಂಡ್ಗೆ ಒಪ್ಪಿಸ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ವಿಧಾನಸೌಧಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದ ಕಾರ್ಯಕ್ರಮ, ಅದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಎಲ್ಲ ಎಚ್ಚರಗಳನ್ನು, ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಪೊಲೀಸ್ ಭದ್ರತೆ ಕೂಡ ಇತ್ತು, ಯಾವುದೇ ವೈಫಲ್ಯ ಆಗಿಲ್ಲ. ಇದೇ ಸಮರ್ಥನೆ ಅವರು ಮೈಸೂರಲ್ಲೂ ಕೂಡ ಕೊಟ್ಟಿರುವಂಥದ್ದು. ಅದೇ ಸಮರ್ಥನೆಯನ್ನ ಮೊದಲ ವರದಿಯಲ್ಲೂ ಕೂಡ ಹೈಕಮಾಂಡ್ಗೆ ಏನು ಕೊಡ್ತಾರೆ ಅದರಲ್ಲಿ ಇರುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಯಾವುದೇ ಲ್ಯಾಪ್ಸಸ್ ಆಗಿಲ್ಲ ಅಂತ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ದುರಂತ ಆಯಿತು, ಅದರಿಂದ ಈಗಾಗಲೇ ಮುಖ್ಯಮಂತ್ರಿಗಳು ಅಂತರ ಕಾಯ್ದುಕೊಂಡಿದ್ದಾರೆ. ಅದನ್ನೇ ಹೈಕಮಾಂಡ್ಗೆ ಕೊಡುವಂಥ ವರದಿಯಲ್ಲೂ ಕೂಡ ಇರುತ್ತೆ ಅನ್ನುವಂಥದ್ದು. ಅದು KSCA ವ್ಯಾಪ್ತಿಗೆ ಬರುವಂಥದ್ದು. ಎಲ್ಲ ಜವಾಬ್ದಾರಿ ಅವ್ರದ್ದೇ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ವರದಿಯಲ್ಲೂ ಕೂಡ ಅದೇ ಬಿಂಬಿಸುತ್ತೆ ಅಂತಲೂ ಕೂಡ ಹೇಳಲಾಗ್ತಿದೆ. ಆದರೂ ಕೂಡ ಒಂದು ರೀತಿಯಲ್ಲಿ ಆ ದುರಂತ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗ. ನಮಗೂ ಕೂಡ ಸಿಕ್ಕಾಪಟ್ಟೆ ನೋವಾಗಿದೆ. ನಮಗೂ ಕೂಡ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಕಾಡ್ತಾ ಇದೆ ಆ ಒಂದು ದುರಂತದಿಂದಾಗಿ. ಹಾಗಾಗಿ ಆ ವಿಚಾರದಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನುವಂಥದ್ದು ಕೂಡ ಅದಿರುತ್ತೆ.
ಆದರೆ ಸಮರ್ಥನೆ ರೂಪದಲ್ಲಿ ವರದಿ ಕೊಟ್ಟರೆ ಹೈಕಮಾಂಡ್ ಅವರು ಒಪ್ಕೊಳ್ತಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಹೈಕಮಾಂಡ್ನ ಮುಂದಿನ ತೀರ್ಮಾನ ಏನು ಅಂತದ್ದು ಇನ್ನೊಂದು ಪ್ರಶ್ನೆ. ಈಗ ಕೈಗೊಂಡಿರುವಂಥ ಕ್ರಮಗಳನ್ನು ಕೂಡ 3ನೇ ಹಂತದ ವರದಿಯಲ್ಲಿ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಈಗ IPS IAS ಆಂತರಿಕ ಕಚ್ಚಾಟ ಶುರುವಾಗಿದೆ. IPS ಅಧಿಕಾರಿಗಳನ್ನ ಬಲಿ ಮಾಡಿದ್ದೀರಾ, IAS ಮತ್ತು KS ಅಧಿಕಾರಿಗಳನ್ನ ಯಾಕೆ ಹಾಗೆ ಬಿಟ್ಟಿದ್ದೀರಾ, ನಮ್ಮ ರೀತಿನ ಅವ್ರಿಗೂ ಕ್ರಮ ತೆಗೆದುಕೊಳ್ಳಿ ಅಂತ. ಅದು ಯಾವ ರೀತಿ ಇರುತ್ತೆ ವರದಿಲಿ ಅಂತ ನೋಡಬೇಕು. ಒಟ್ಟಾರೆಯಾಗಿ 3 ಹಂತದ ವರದಿ ಸಬ್ಮಿಟ್ ಮಾಡ್ತಾರೆ. ಹೈಕಮಾಂಡ್ ಏನು ನಡೆ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು. ಹಾಗೆ ಸಂಪರ್ಕದಲ್ಲಿರಿ ಮಸೂದ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದಿಷ್ಟು CM ರಿಪೋರ್ಟ್ ಆಯ್ತಲ್ವಾ, ಇನ್ನು DCM ಕೂಡ ಪ್ರತ್ಯೇಕ ವರದಿ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನು ನೋಡಿ.